ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಚಾಂಪಿಯನ್. ಟೀಂ ಇಂಡಿಯಾ ಆಟಗಾರರಿಗೆ ಪ್ರಧಾನಿ ಮೋದಿ ಕರೆ ಮಾಡಿ ಶುಭಾಶಯವನ್ನ ತಿಳಿಸಿದ್ದಾರೆ. ಟೀಂ ಇಂಡಿಯಾ ಕೋಚ್ ರಾಹುಲ್ ದ್ರಾವಿಡ್, ಕ್ಯಾಪ್ಟನ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಟೀಂ ಇಂಡಿಯಾ ಆಟಗಾರರಿಗೆ ಮೋದಿ ಶುಭ ಹಾರೈಕೆಯನ್ನ ಮಾಡಿದ್ದಾರೆ. ಇಡೀ ಟ್ವಿಟರ್ನಲ್ಲಿ ನೀವು ಗಮನಿಸಿದ್ರೆ ಶುಭಾಶಯಗಳ ಮಹಾ ಮಳೆಯೇ ಇದೆ. ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಚಾಂಪಿಯನ್ ಆಗ್ತಾ ಇದ್ದಂತೆ ಕ್ರಿಕೆಟ್ ದಿಗ್ಗಜರು, ಸೆಲೆಬ್ರಿಟಿಗಳು ಜೊತೆಗೆ ಪ್ರಧಾನಿ ಮೋದಿ ಕೂಡ ಕರೆಯನ್ನ ಮಾಡಿ ಶುಭಾಶಯಗಳನ್ನ ತಿಳಿಸಿದ್ದಾರೆ. ರಾಹುಲ್ ದ್ರಾವಿಡ್ ಕೋಚ್ ಹಾಗೆ ಕ್ಯಾಪ್ಟನ್ ಆಗಿರುವಂತಹ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಪೂರ್ತಿ ಟೀಂ ಇಂಡಿಯಾ ಆಟಗಾರರಿಗೆ ಮೋದಿ ಶುಭಾಶಯವನ್ನ ಮಾಡಿದ್ದಾರೆ. ಅದು ಕೂಡ ಕರೆಯನ್ನ ಮಾಡಿ ಮಾತನಾಡಿದ್ದಾರೆ, ತಮ್ಮ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಜೊತೆಗೆ ಕ್ರಿಕೆಟ್ ದಿಗ್ಗಜರು ಎಲ್ಲರೂ ಕೂಡ ಟೀಂ ಇಂಡಿಯಾದ ಈ ಗೆಲುವನ್ನ ಸಂಭ್ರಮಿಸ್ತಾ ಇದ್ದಾರೆ. ನಿನ್ನೆ ದಿನ ಯಾವ ರೀತಿಯಾಗಿ ಜನ ಸಂಭ್ರಮಿಸಿದ್ರು ಅನ್ನೋದಾಗಿ ನೋಡಬಹುದು. ಬೀದಿಗಳಲ್ಲಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಅದಾದ ನಂತರದಲ್ಲಿ ನೀವು ಎಕ್ಸ್ ಖಾತೆಯನ್ನ ನೋಡಿದ್ರೆ ಬೇರೆ ಬೇರೆ ಕ್ರಿಕೆಟ್ ದಿಗ್ಗಜರು, ಸೆಲೆಬ್ರಿಟಿಗಳು ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ, ಜೊತೆಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ಅನ್ನೋದಾಗಿ ನೋಡಬಹುದು ನೀವು. ಇದೀಗ ಖುದ್ದು ಪ್ರಧಾನಿ ಮೋದಿ ಅವರೇ ಕರೆಯನ್ನ ಮಾಡಿ ಶುಭಾಶಯ ತಿಳಿಸಿದ್ದಾರೆ. ಎಂಟೈರ್ ಟೀಂ ಇಂಡಿಯಾ ಆಟಗಾರರಿಗೆ ಪ್ರಧಾನಿ ಮೋದಿ ಕರೆಯನ್ನ ಮಾಡಿ ಶುಭಾಶಯವನ್ನ ತಿಳಿಸಿದ್ದಾರೆ. ಟೀಂ ಇಂಡಿಯಾ ಕೋಚ್ ರಾಹುಲ್ ದ್ರಾವಿಡ್ ಆಗಿರಬಹುದು, ಕ್ಯಾಪ್ಟನ್ ರೋಹಿತ್ ಶರ್ಮಾ ಒಂದೊಳ್ಳೆ ನಾಯಕ, ಹಾಗೆ ವಿರಾಟ್ ಕೊಹ್ಲಿ ಅವರ ಆಟ ಇವೆಲ್ಲವನ್ನ ಮೆಚ್ಚಿಕೊಂಡು ಕರೆಯನ್ನ ಮಾಡಿ ಶುಭಾಶಯವನ್ನ ತಿಳಿಸಿದ್ದಾರೆ. ಯಾರೂ ಕೂಡ ಈ ಗೆಲುವನ್ನ ನಿರೀಕ್ಷೆ ಮಾಡಿರಲಿಲ್ಲ. ಅದು ಕೂಡ ಕೊನೆಯ ಹಂತದಲ್ಲಿ ಇನ್ನೇನು 20 ಎಸೆತಗಳು ಇದೆ ಅನ್ನುವಷ್ಟರಲ್ಲಿ ಎಲ್ಲರೂ ಕೂಡ ತಮ್ಮ ಹೋಪ್ಸ್ ಅನ್ನ ಬಿಟ್ಬಿಟ್ಟಿದ್ರೇನೋ. ಬಟ್ ಅಭೂತಪೂರ್ವವಾದಂತ ಗೆಲುವು, ಯಾರು ನಿರೀಕ್ಷೆ ಮಾಡದಂತ ರೀತಿಯಲ್ಲಿ ಆಟವನ್ನ ಕೊಂಡೊಯ್ದಂತ ಪ್ರತಿಯೊಬ್ಬ ಆಟಗಾರರಿಗೂ ಕೂಡ ಈ ಒಂದು ಸಲ್ಯೂಟ್ ಸಲ್ಲಬೇಕಾಗುತ್ತೆ. ಹಾಗಾಗಿ ಪ್ರಧಾನಿ ಮೋದಿ ಅವರು ಕೂಡ ಕರೆಯನ್ನ ಮಾಡಿ ಅವರಿಗೆ ಶುಭಾಶಯವನ್ನ ತಿಳಿಸಿದ್ರು. 2004ರಲ್ಲಿ ಫೈನಲ್ಗೆ ಬರುತ್ತೆ, ಆದ್ರೆ ಸೋಲ್ಬೇಕಾಗುತ್ತೆ. ಈ ಬಾರಿ ಅದನ್ನ ಹುಸಿ ಮಾಡಲಿಲ್ಲ. ಏನು ಟ್ರೋಫಿಯ ಬರ ಇತ್ತು ಅದನ್ನ ನೀಗಿಸಿದ್ರು ಭಾರತೀಯ ಕ್ರಿಕೆಟರ್ಸ್ಗಳು. ಆಮೇಲೆ ಆದಂತ ಸಂಭ್ರಮಾಚರಣೆಯನ್ನ ಪ್ರತಿಯೊಬ್ಬರು ಕೂಡ ನೋಡಿದಿರಿ ಯಾವ ರೀತಿಯಾಗಿತ್ತು ಅಂತ. ಅನಂತರ ಒಂದು ಸ್ವಲ್ಪ ಬೇಸರ ಅಂದ್ರೆ ವಿರಾಟ್ ಕೊಹ್ಲಿ ಅವರು ನಿವೃತ್ತಿಯನ್ನ ಘೋಷಣೆ ಮಾಡಿದ್ರಲ್ಲ ಟಿ20 ಆಟದಿಂದ ಅನ್ನೋದಾಗಿ, ಅದೊಂದು ಸ್ವಲ್ಪ ಬೇಸರ. ವಿರಾಟಿಯನ್ ಅಂತ ಬರ್ಕೊಳ್ಳೋರಿಗೆ, ಅವರ ಅಭಿಮಾನಿಗಳಿಗೆ ನಿಜಕ್ಕೂ ಇದು ಬೇಸರ ತರುವಂತದ್ದು. ನಿನ್ನೆ ದಿನದ ಅವರ ಸ್ಕೋರ್ಗಳನ್ನೆಲ್ಲ ನೋಡಿದಾಗ ವಿದಾಯ ಹೇಳಬಾರ್ದಾಗಿತ್ತು, ಇನ್ನೊಂದಷ್ಟು ದಿನ ಆಡಬಹುದಾಗಿತ್ತು. ಮುಂದಿನ ವರ್ಷವೂ ಕೂಡ ವಿರಾಟ್ ಕೊಹ್ಲಿ ಟಿ20 ಟೀಮ್ನಲ್ಲಿ ಇರಬೇಕು ಅನ್ನುವಂತ ಆಸೆ ಬಹಳಷ್ಟು ಜನ ಅಭಿಮಾನಿಗಳಲ್ಲಿ ಇತ್ತು. ಅದೊಂದು ಬೇಸರ ಬಿಟ್ರೆ ನಿನ್ನೆಯ ಗೆಲುವಿನ ಸಂಭ್ರಮಾಚರಣೆ ಇವತ್ತು ಕೂಡ ಸಾಗಿ ಬರ್ತಾ ಇದೆ. ನಿನ್ನೆ ದಿನದಲ್ಲೂ ಕೂಡ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರದಂತಹ ಗೆಲುವಿದು. ಹಾಗಾಗಿ ಎಲ್ಲಾ ಕಡೆಗಳಿಂದ ಶುಭಾಶಯಗಳ ಹಾರೈಕೆ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಪ್ರಧಾನಿ ಮೋದಿ ಅವರು ಏನು ಟ್ವೀಟ್ ನಲ್ಲಿ ಏನೇನು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ, ಏನಂತ ಟ್ವೀಟ್ ಮಾಡಿದ್ದಾರೆ ನೋಡೋಣ ಬನ್ನಿ. टीम इंडिया को